ನಿಮಗ್ ಗೊತ್ತಾ ಹರೇ ಕೃಷ್ಣ ಮಹಾಮಂತ್ರ ಹೇಗ್ ಬಂತು ಮತ್ತೆ ಇದ್ರ ಅರ್ಥ ಏನು ಮತ್ತೆ ಯಾಕಿಷ್ಟು ವಿಶೇಷ ಅಂತ? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಮಂತ್ರವು ಕಲಿ ಸಂತರಣ ಉಪನಿಷತ್ತು ಮತ್ತು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ನಾರದ ಮುನಿ ಬ್ರಹ್ಮದೇವನ ಬಳಿ ಬಂದು ಕೇಳುತ್ತಾರೆ, ಹೇ ಬ್ರಹ್ಮದೇವ, ಕಲಿಯುಗದಲ್ಲಿ ಎಲ್ಲೆಡೆಯೂ ಪಾಪ, ಅಜ್ಞಾನ, ವ್ಯಸನಗಳು ವ್ಯಾಪಿಸುತ್ತವೆ. ಅಂತಹ ಯುಗದಲ್ಲಿ ಜೀವಿಗಳು ತಮ್ಮ ಪಾಪಗಳಿಂದ ಪವಿತ್ರರಾಗಲು ಪರಮಾತ್ಮನಿಗೆ ತಲುಪಲು ಯಾವ ಮಾರ್ಗವನ್ನು ಅನುಸರಿಸಬೇಕು? ಆಗ ಬ್ರಹ್ಮದೇವ ಉತ್ತರಿಸುತ್ತಾರೆ, ಹೇ ನಾರದ, ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗಿಂತ ಮತ್ತೊಂದು ಉಪಾಯವಿಲ್ಲ. ಆ ನಾಮವೇ ಹರೇ ಕೃಷ್ಣ ಮಹಾಮಂತ್ರ ರೂಪದಲ್ಲಿದೆ. ಯಾವುದೇ ಜಾತಿ, ಲಿಂಗ, ವರ್ಣ, ಅಧ್ಯಯನ, ವಿದ್ಯೆ, ಯಾವ ಭೇದ ಭಾವ ಇಲ್ಲದೆ ಯಾರಾದರೂ ಈ ಮಂತ್ರವನ್ನು ಉಚ್ಚರಿಸಬಹುದು. ಭಕ್ತಿಯು ಕಲಿಯುಗದ ನಿಜವಾದ ಧರ್ಮ ಎಂದು ಹೇಳಿದರು. ಈ ಮಂತ್ರದಲ್ಲಿ 16 ಶಬ್ದಗಳು, 32 ಅಕ್ಷರಗಳಿವೆ. ಪ್ರತಿ ಶಬ್ದದಲ್ಲೂ ಒಂದು ದಿವ್ಯತೆ ಇದೆ. ಹರೇ ಎಂದರೆ ರಾಧಾರಾಣಿ, ಕೃಷ್ಣನ ಆಂತರಂಗಿಕ ಶಕ್ತಿ, ಕರುಣಾಶಕ್ತಿಯ ಪ್ರತೀಕ. ಕೃಷ್ಣ ಎಂದರೆ ಸರ್ವಾಕರ್ಷಕ, ಭಗವಾನ್ ಪರಮಾತ್ಮನ ಸಂಪೂರ್ಣ ಸ್ವರೂಪ. ರಾಮ ಎಂದರೆ ಆನಂದ ಮತ್ತು ಪ್ರೇಮ, ಶ್ರೀರಾಮಚಂದ್ರ. ಇನ್ನೊಂದು ಸುಂದರ ಅರ್ಥ, ರ ಅಂದ್ರೆ ರಾಧಾ, ಮ ಅಂದ್ರೆ ಮಾಧವ, ರಾಧಾ ಮಾಧವ ಮಿಲನವೇ ರಾಮ. ಈ ಮಂತ್ರ ರಾಧಾಕೃಷ್ಣನ ಸಂವಾದವೂ ಆಗಿದೆ ಎಂದು ಹೇಳುತ್ತಾರೆ. ಒಬ್ರು ಕರೀತಾರೆ ಹರೇ ಅಂತ, ಇನ್ನೊಬ್ರು ಉತ್ತರಿಸ್ತಾರೆ ಕೃಷ್ಣ. ಇದನ್ನೆಲ್ಲ ನಮಗೆ ತಿಳಿಸಲು ಕಲಿಯುಗದಲ್ಲಿ ಸ್ವತಃ ಶ್ರೀಕೃಷ್ಣನು ರಾಧಾರಾಣಿಯ ಭಾವದಲ್ಲಿ ಶ್ರೀ